ವೀಕ್ಷಕರೇ, ನಾನಿರೋದು ಚೆನ್ನೇಗೌಡ ಬಡಾವಣೆಯಲ್ಲಿ ನೋಡಿ, ಇನ್ನೂ ಕೂಡ ಗಣೇಶ ವಿಸರ್ಜನೆ ಆಗಿಲ್ಲ. ಈ ಚೆನ್ನೇಗೌಡ ಬಡಾವಣೆ ಈಗ ತುಂಬಾ ಫೇಮಸ್ ಆಗಿರೋದು ಬಿಕಾಸ್ ಚೆನ್ನೇಗೌಡ ಬಡಾವಣೆಯ ಜನ ಈ ಹಿಂದೆ 2017ರಿಂದ ಕಂಟಿನ್ಯೂಸ್ ಆಗಿ ಇಲ್ಲಿ ಈ ಚೆನ್ನೇಗೌಡ ಬಡಾವಣೆಯ ಮುಂದೆನೆ ಆ ಮಸೀದಿ ಇರೋದು. ಎಲ್ಲಿ ಕಲ್ಲೆಸ್ತಿದ್ದಾರೆ ಆ ಮಸೀದಿ ಇರೋದು ಇಲ್ಲೇ. ಸೊ ರಸ್ತೆಯಲ್ಲಿ ಓಡಾಡಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಧ್ವಜಸ್ತಂಭ ಮಾಡಕ್ ಹೇಳಿದ್ವಿ. ಸಿದ್ಧಾರ್ಥ ನಗರ ಮತ್ತು ಚೆನ್ನೇಗೌಡ ಬಡಾವಣೆ ಜನರೆಲ್ಲರೂ ಸೇರಿ ಒಂದು ಧ್ವಜಸ್ತಂಭ ಮಾಡಕ್ ಹೇಳಿದ್ವಿ. ಅದನ್ನು ಮಾಡೋದಕ್ಕೆ ಬಿಟ್ಟಿಲ್ಲ. ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಮಸೀದಿ ಮುಂದೆ ತಮಟೆ ಹೊಡೆಯಂಗಿಲ್ಲ, ಯಾರಾದ್ರೂ ಸತ್ತ ಶವಗಳನ್ನ ತಗೊಂಡು ಹೋಗಂಗಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಉತ್ಸವ ಮೆರವಣಿಗೆ ಮಾಡಂಗಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಾವು ಹೇಗೆ ಬದುಕೋದು? ಅಷ್ಟೇ ಅಲ್ಲ, ಇಲ್ಲಿ SC/ST ಕಾಲೋನಿ ಏನಿದೆ ಅದರಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ರೀಸೈಕಲ್ ಫ್ಯಾಕ್ಟರಿ ಇದೆ. ಅದರಿಂದ ಬರುವಂತಹ ರಾಸಾಯನಿಕಗಳಿಂದ ಜನ ಮಾಲಿನ್ಯದಿಂದ ಸಿಕ್ಕಾಪಟ್ಟೆ ಆರೋಗ್ಯದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಸೇರಿದಂತೆ ಸ್ವತಃ ಸೆಂಟ್ರಲ್ ಹೋಮ್ ಮಿನಿಸ್ಟರ್ಗೂ ಕೂಡ ಪತ್ರಗಳನ್ನು ಬರೆದಿರೋದು ನಮಗೆ ಗೊತ್ತೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಚೆನ್ನೇಗೌಡ ಬಡಾವಣೆಯ ಎಸ್ಪೆಷಲಿ ಹೆಣ್ಮಕ್ಳು ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ, ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ. ಸೊ ಇವತ್ತು ಈ ಬಡಾವಣೆಯ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಲ್ಲ ಮೇಡಮ್, ಎಲ್ಲ ಸಾಮೂಹಿಕ ಗಣೇಶ ಹೋಗಿದೆ, ನಿಮ್ ಗಣೇಶ ಇನ್ನೂ ಇದ್ದಾರೆ ಸರ್? ಕಾರಣ ಇಷ್ಟೇ ಮೇಡಮ್, ಏನಿಲ್ಲ, ಗಲಾಟೆ ಆಗಿದ್ದಿಲ್ಲೇ, ಸಮಸ್ಯೆ ಆಗಿದ್ದು ಇಲ್ಲೇನೆ. ನಮ್ಗೆ ಕಲ್ಲೆಸ್ದು ನಮ್ಮ ಮಕ್ಳುಗಳಿಗೆ ಇನ್ನೂ ಗಾಯನೇ ಅವನಿಗಿಲ್ಲ ಆಗಿರೋದು. ಇವತ್ತು ಸಂಭ್ರಮದಲ್ಲಿ ತಗೊಂಡೋಗಿ ಅಂತ ಹೇಳಿದ್ರೆ ಒಂಥರ ಇದು ಸೂತ್ ಕೂತ್ ಮನೆ ತರ ಆಗ್ಬಿಟ್ಟಿದೆ. ಇಷ್ಟು ಬೇಗ ನಾವು ಸಂಭ್ರಮಾಚರಣೆ ಮಾಡ್ಬೇಕಾ ಅನ್ನೋದು ಅವ್ರ ಮನ್ಸಲ್ಲಿ, ಎಲ್ಲರ ಮನ್ಸಲ್ಲೂ ಇದೆ. ಸೊ ಈ ಗಣೇಶ ಏನಿವತ್ತು ಪ್ರತಿಷ್ಠಾಪನೆ ಇದೆ, ಎಷ್ಟು ದಿನ ಆಗಿದೆ ಇದು ಪ್ರತಿಷ್ಠಾಪನೆ ಮಾಡಿ? ಮಾಮೂಲಿ ಹಬ್ಬದ ದಿನಾನೇ ಪ್ರತಿಷ್ಠಾಪನೆ ಮಾಡಿ. ಬಟ್ ನೀವು ಪ್ರತಿ ಸಲ ಸಂಪ್ರದಾಯದಂತೆ ಎಷ್ಟು ದಿನಕ್ಕೆ ಬಿಡ್ತಾ ಇದ್ರಿ? ಪ್ರತಿ ಸಲನು 21 ದಿನದ ನಂತರನೇ ಬಿಡ್ತಾ ಇದ್ದು. ಇನ್ನು ಟೈಮ್ ಇದೆ. ಹೌದು, ಖಂಡಿತ 21 ದಿನದ ನಂತರನೇ ನಾವು ಬಿಡ್ತಾ ಇರೋದು. ಆದ್ರೆ ಪ್ರತಿ ಸಲನು ಗಲಾಟೆ ಅಂತೂ ಇದ್ದಿದ್ದೇನೆ. ನಮ್ಗೆ ಕಂಡೀಷನ್ ಆಗ್ತಾರಲ್ವಾ ಅವರೇ. ಮೇಡಮ್, ನಾನ್ ಕೇಳಿದಾಗೆ ಯಾವತ್ತು ಇಂಥ ಘಟನೆ ನಡೆದಿಲ್ಲ, ಯಾವತ್ತು ಈ ತರದ್ ನಡೆದೇ ಇಲ್ಲ, ನಾವೆಲ್ಲ ಅಣ್ತಮ್ಮದ್ರಂಗ್ ಬಾಳ್ತಾ ಇದ್ವಿ, ನಮ್ಮಲ್ಲಿ ಕೋಮು ಸೌಹಾರ್ದ ಇತ್ತು, ಇದೇ ಸಲ ಆಗಿರೋದು ಅಂತ ಪದೇ ಎಲ್ಲರೂ ಹೇಳ್ತಾ ಇದಾರೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಪರಿಸ್ಥಿತಿ ಬೇರೆ ಇದೆ. ನೀವ್ ಹೇಳೋದು ಪ್ರತಿ ಸಲ ಆಗುತ್ತೆ ಅಂತ. ಖಂಡಿತ ಆಗತ್ತೆ ಮೇಡಮ್. ನಾವಿಲ್ಲಿ ಏನಂದ್ರೆ ಪ್ರತಿ ಸಲನೂ ಸಹಿಸ್ಕೊಂಡು ಹೋಗ್ತಾ ಇದೀವಿ. ನಾವ್ ಹಿಂದೂಗಳೇ ಆದ್ರೂ ನಮ್ಮ ಧಾರ್ಮಿಕ ಆಚರಣೆನ ನಾವೇ ಪಾಲಿಸಿದ್ರು ಕೂಡ ನಾವು ಸಹಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಮಸೀದಿ ಹತ್ರ ಹೋಗ್ಬೇಕಾದ್ರೆ ಹೇಳ್ತಾರೆ ಅವರು, ನಮ್ಗೆ ಪ್ರೊಟೆಕ್ಷನ್ ಕೊಡುವಂತವ್ರೆ ಹೇಳ್ತಾರೆ ಅಲ್ಲಿ. ಹೌದು, ಖಂಡಿತ ಅವರೇ ಹೇಳ್ತಾರೆ. ಏನಂತ ಹೇಳಿದ್ರೆ ಅಲ್ಲಿ DJ ಆಫ್ ಮಾಡಿ, ಸೌಂಡ್ ಬರೋದ್ ಬೇಡ. ನಾವಾಗ ಏನ್ ಅನ್ಕೊಳ್ತೀವಿ, ಇವರು ನಮ್ ರಕ್ಷಣೆಗೋಸ್ಕರನೇ ಹೇಳ್ತಾ ಇದಾರೆ, ಅವ್ರ ಮಾತು ಕೇಳ್ಬೇಕು ನಾವು ಅಂತ ಹೇಳ್ಬಿಟ್ಟು ನಾವಲ್ಲಿ ಆಫ್ ಮಾಡ್ಕೊಂಡೇ ಹೋಗ್ತೀವಿ. ಆ ಮಸೀದಿಗೆ ನಮಗೂ ಗೌರವ ಇದೆ, ಆಫ್ ಮಾಡ್ಕೊಂಡೇ ಹೋಗಿದ್ವಿ. ಮೇಡಮ್, ಇದು ಈ ತರದ ಘಟನೆಗಳು ಪ್ರತಿ ವರ್ಷ ನಡೆದಿದಾವ? ಹೌದು ಮೇಡಮ್, ಆಗ್ತಾ ಇದೆ ಪ್ರತಿ ವರ್ಷ. ಹೌದು ಮೇಡಮ್, ಹೋದ ವರ್ಷ ಆಗಿದೆ. ಪ್ರತಿ ವರ್ಷ ನಡೀತಾ ಇದೆ ಅಂತ ಅನ್ನೋದಾದ್ರೆ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು? ನಿಮ್ಮಲ್ಲಿ ಯಾಕೆ ಸೌಹಾರ್ದ ತರ್ಲಿಲ್ಲ? ನಿಮ್ ಸಮಸ್ಯೆ ಯಾಕೆ ಬಗೆಹರಿಸ್ಲಿಲ್ಲ? ಈ ಸರಿನೇ ಆಗಿದೆ ಅನ್ನೋ ತರದಲ್ಲಿ ಯಾಕೆ ಬಿಂಬಿತ ಆಗ್ತಾ ಇಲ್ಲ ಮೇಡಮ್, ವರ್ಷ ಆಗ್ತಾ ಇದೆ. ಆಗ್ತಾ ಇದ್ರು ಕೂಡ ಹೈಯೆಸ್ಟ್ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕಲ್ಲ? ಕೊಟ್ಟಿದ್ರು ಮೇಡಮ್, ಆದ್ರೆ ಕೊಟ್ಟಿದ್ರು ಸ್ವಲ್ಪ ಪೊಲೀಸ್ಗಳು ಇರ್ತಾರಲ್ಲ, ಅವ್ರೇನಂತಾರೆ ನಮ್ನೆ ಸಮಾಧಾನ ಮಾಡಿ ಹೆಂಗಸರೆಲ್ಲ ಗಣೇಶ ಮುಂದೆ ಹೋಗಂಗಿಲ್ಲ, ಹುಡುಗರು ಮಾತ್ರ ಹೋಗ್ಬೇಕು, ನೀವು ಬೈಕ್ ನ ಅನೌನ್ಸ್ ಮಾಡಂಗಿಲ್ಲ, ಮಸೀದಿನ ಮುಂದೆ ಅಷ್ಟೇ ಇರೋದು ಹೆಣ್ಮಕ್ಳಿಗೆ. ಹೌದು ಮೇಡಮ್, ಹೋದ್ಸಲ ಅರ್ಧ ಹೋಗಿ ಅರ್ಧ ರೋಡ್ ಬಂದಿದೀವಿ ಮೇಡಮ್ ನಾವು. ಪೊಲೀಸ್ನವರು ವಾಪಸ್ ಕಳಿಸಿದಾರೆ. ನಿಮ್ಗೆ ಹೆಂಗಸರುಗಳಿಗೆ ಮನೆ ಕೆಲಸ ಇಲ್ವಾ? ನಿಮ್ಗೆ ಯಾಕೆ ಬರ್ತೀರಾ ನೀವು? ಗಂಡ್ ಮಕ್ಳು ಬಿಡ್ಕತಾರೆ, ನಿಮ್ಗೆ ಯಾಕೆ ಬಂದಿದ್ದೀರಾ? ನಿಮ್ ಮಕ್ಳು ಮರಿ ಇಲ್ವ ಮನೇಲಿ? ಭಾಗವಹಿಸಿ. ನಮ್ಮೂರ್ ಕಡೆ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡಿ ಗಣೇಶನ ಬಿಟ್ಟು ಬರ್ತೀವಿ. ಏನ್ ಮಾಡ್ತಾರೆ, ಆ ರೀತಿ ಗಲಾಟೆ ಮಾಡಿ ನಾವು ಅರ್ಧ ರೋಡ್ 2 ಬೀದಿಗೆ ಮಾತ್ರ ಹೋಗಿ, 3ನೇ ಬೀದಿ ಆ ಕಡೆ ಮಸೀದಿ ಇದೆಯಲ್ಲ ಮೇಡಮ್, ಆ ಬೀದಿ ನಮ್ನ ಬಿಡ್ತಾನೆ ಇರ್ಲಿಲ್ಲ. ಬರೀ ಈ ಕಡೆ ಬೀದಿಲಿ ಮಾತ್ರ ಹೋಗಿ ಮೆರಡಿಗೆ ದೇವ್ರನ್ನ ಕಳಿಸ್ಬಿಟ್ಟು ಮಾಮೂಲಿ ಮಕ್ಕಳೆಲ್ಲ ಹೋಗಿ ಮುಗಿಸ್ಕೊಂಡ್ ಬರ್ತಾ ಇದ್ರು ಮೇಡಮ್. ಹೋದ ವರ್ಷ ಹಂಗೆ ಅರ್ಧ ಮಾಡಿ ಆ ಮಸೀದಿ ನ್ಯಾರದಲ್ಲೇನೆ ಜೀಪ್ ಮಾಮೂಲಿ ಗಣೇಶ ನಿಲ್ಸ್ಬಿಟ್ಟು ಸುಮಾರು ಜನಕ್ಕೆಲ್ಲ ಏಟ್ ಬಿದ್ದಿದೆ ಮೇಡಮ್. ಯಾವಾಗ? ಹೋದ ವರ್ಷ ಅದೇ ತರ ಆಗಿದೆ. ಸುದ್ದಿ ಆಗಿಲ್ವಲ್ಲ ಮೇಡಮ್? ಸುದ್ದಿ ಆಗಿಲ್ಲ ಅಂದ್ರೆ ಎಲ್ಲ ವಾಪಸ್ ಇದ್ ಬರ್ಕೊಳ್ಳಿ ಅಂದ್ಬಿಟ್ಟು ಗಲಾಟೆ ಅಲ್ಲೇ ಮುಚ್ಚಿಬಿಡ್ತಾರೆ ಮೇಡಮ್ ಪೊಲೀಸ್ನವರು. ಯಾವ ರಾಜಿ ಮಾಡ್ತಾರೆ. ಈಗ ಮೇಡಮ್, ನೀವು ಆ ಕಡೆನೂ ನಾನು ಮಾತಾಡ್ಸ್ಕೊ ಬಂದೆ. ಈಗ ಯಾರ್ಯಾರನ್ನ ಅರೆಸ್ಟ್ ಮಾಡಿದಾರೆ, ಅವ್ರ ತಂದೆ ತಾಯಂದ್ರನ್ನ ಮಾತಾಡ್ಸ್ಕೊ ಬಂದೆ, ಅವ್ರ ಹೆಂಡತಿಯರ್ನ ಮಾತಾಡ್ಸ್ಕೊ ಬಂದೆ. ಅವ್ರು ಹೇಳೋದು, ನಾವ್ ಯಾರು ಕೂಡ ನಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಟ್ಟಿಲ್ಲ, ಈ ತರ ಮಾಡಿ ಅಂತಾನು ನಾವ್ ಹೇಳಲ್ಲ, ನಾವು ಗಣೇಶ ಪ್ರಸಾದನು ತಿಂತೀವಿ, ನಮ್ಮ ಮಕ್ಕಳು ಬಂದು ಇಲ್ಲೆಲ್ಲ ಗೇಮ್ಸ್ ಎಲ್ಲ ಮಾಡ್ತಾರಂತೆ, ಅಲ್ಲೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ಬಟ್ ಈ ತರದ್ ಯಾವತ್ತೂ ನಡೆದಿಲ್ಲ ಅಂತ ಅವ್ರು ಹೇಳೋದು. ನಡೆದಿಲ್ಲ ಅಂದ್ರೆ ಅವ್ರನ್ನ ಕೇಳಿ ಮೇಡಮ್, ಯಾವ ವರ್ಷನಾರ ಅವ್ರು ಹಬ್ಬ ಮಾಡಿದಾಗ ಒಂದು ಗಲಾಟೆ ಆಗಿದ್ಯಾ ಕೇಳಿ. ನಮ್ ಕಡೆಯಿಂದ ಯಾವ್ದಾರ ಒಂದು ಗಲಾಟೆ ಆಗಿದ್ಯಾ? ಮಾಡಿದ್ರು. ಇವಾಗ ನಾವ್ ಈದ್ ಮಿಲಾದ್ ಮಾಡಿದಾಗ ಗಣೇಶನ ಕೂರ್ಸಿದಾರಲ್ಲ, ಅಲ್ಲಿ ಬಂದು ಅವರು ಡ್ಯಾನ್ಸ್ ಮಾಡ್ಕೊಂಡು ಬಾವುಟಗಳನ್ನ ಆರಿಸ್ಕೊಂಡೆಲ್ಲ ಹೋದ್ರು. ನಾವು ಸುಮ್ನೆ ತಾನೇ ಇದ್ವಿ.
ನಾವೇನಾದ್ರೂ ಮಾತಾಡಿದ್ವಾ, ನಾವು ಜಗಳ ಮಾಡಿದ್ವಾ? ನಾವೇನು ಕೇಳಲಿಲ್ಲ. ಯಾಕೆ ಅಂತಂದ್ರೆ ಅವರು ನಮ್ಮ ಅಣ್ಣ ತಮ್ಮನ ತರ ಇದ್ದಾರೆ, ಇಲ್ಲೆಲ್ಲ ನಾವು ಒಂದೇ ಅಂತ ಅನ್ಕೊಂಡು ನಾವು ಸುಮ್ಮನೆ ಇದ್ವಿ. ನಾವು ಬಿಡ್ಬೇಕಾದ್ರೆ ಮಾತ್ರ ಯಾಕೆ ಈ ತರ ಮಾಡಿದ್ರು? ನೀವೆಲ್ಲ ಒಂದೇ ತಾನೆ. ಚೆನ್ನೇಗೌಡ ಬಡಾವಣೆಯಲ್ಲೇ ಮಾತ್ರ ಯಾಕೆ ಹಿಂಗಾಗ್ತದೆ ಮೇಡಮ್ ಅದು ಪ್ರತಿ ವರ್ಷನೂ ಆತರ ಆಗ್ತಾ ಇತ್ತು. ನಾವೇನು ಅಂತಂದ್ರೆ ಇದು ಈಗ ನಾವು ಪ್ರತಿ ವರ್ಷನೂ ಅವ್ರು ಆತರ ಮಾಡಿದಾಗ ಈಗ ಪ್ರತಿಯೊಬ್ರು ಈಗ ಮುಖಂಡರು ಬಂದು ಹೋಗ್ಲಿ ಬಿಡಿ ನೀವು ಸಮಾಧಾನ ಮಾಡ್ಕೊಳ್ಳಿ ಆಯ್ತು ಅಂತ ಮನೆ ಕಳಿಸ್ಬಿಡ್ತಾ ಇದ್ರು ಮೇಡಮ್. ಈಗ ನಾವ್ ಎಲ್ಲಿಗೂ ಅಲ್ಲಿ ಆ ದಾರಿಲಿ ಹೋಗ್ಬಾರ್ದು. ಆಮೇಲೆ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಬೇಡಿ ಅಂತಂತಾರೆ. ಈಗ ನೀವು ಮಸೀದಿ ಮುಂದೆ ನಾವು ಡ್ಯಾನ್ಸ್ ಮಾಡಲ್ಲ ಮೇಡಮ್, ಒಪ್ಕೊಳ್ತೀವಿ. ನಾವು ಯಾವುದೇ ಒಂದು ಸಾವಿಗಾದ್ರೂ ಅವ್ರ ಪರ್ಮಿಷನ್ ತಗೊಂಡು ನಮ್ ದೇವ್ರಿಗೆ ನಾವು ಪೂಜೆ ಮಾಡೋ ಅವಶ್ಯಕತೆ ಏನೈತೆ? ಯಾರ್ ಪರ್ಮಿಷನ್ ತಗೋಬೇಕು? ಈಗ ಅವ್ರು ಮಾಡ್ಬೇಡಿ, ಎಲ್ಲಿ ಕೂಗ್ಬೇಡಿ. ಈಗ್ಲೂ ನಿನ್ನೆ ಒಂದ್ ಮೀಡಿಯಾದಲ್ಲಿ ಹೇಳೋರಲ್ಲ ಮೇಡಮ್, ಮುಸ್ಲಿಮ್ಸ್ ಅವರು ಇಲ್ಲೇ ಇತ್ತ ದಾರಿ, ಈ ರಸ್ತೆಯಲ್ಲೇ ಓಡಾಡ್ಬೇಕು ಅಂತ ಕೇಳಿದಾಗ ನಮ್ ಹಿಂದೂಗಳೆಲ್ಲ ಎಲ್ಲಿದ್ದಾರೆ ಮೇಡಮ್? ಇವಾಗ ಅದನ್ನ ಕ್ವಶನ್ ಮಾಡಿದಾಗ ನಾವ್ ಇವರೆಲ್ಲ ಹಿಂದೂಗಳಲ್ವಾ? ಎಲ್ಲೋದ್ರು ಹಿಂದೂಗಳೆಲ್ಲ ಅವರೆಲ್ಲ ಕೇಳ್ಬೇಕಲ್ವಾ? ಅಂದ್ರೆ ಮಸೀದಿ ಮುಂದೆ ಏನು ಮಾಡಬಾರ್ದ ಮೇಡಮ್? ಮಸೀದಿ ಮುಂದೆ ಏನು ತಮಟೆ ಹೊಡಿಬಾರ್ದು, ಏನು ಉತ್ಸವ ಮಾಡಬಾರ್ದು ಅಂತ ರೂಲ್ಸ್ ಯಾವ ವರ್ಷದಿಂದ ಐತೆ? ಏನಿಲ್ಲ ಆತರ ಏನಿಲ್ಲ. ಸೌಂಡ್ ಮಾಡಿದ್ಕೇನೆ ಅವ್ರಿಗೆ ಸ್ವಲ್ಪ ಕೋಪದ್ರದ್ರಲ್ಲಿ ಮಾತಾಡೋರು ಅಷ್ಟೇನೆ. ಕಲ್ಲೆಲ್ಲ ಎಸ್ತು ಎಲ್ಲ ದೊಡ್ಡ ಜಗಳನೇ ಆಗಿ ಎಲ್ಲ ಆಗೈತೆ. ಏಟೆಲ್ಲ ಆಗೈತೆ, ಸಿಕ್ಕಾಪಟ್ಟೆ ಏಟೆಲ್ಲ ಆಗೈತೆ. ಸುಮಾರು ಜನನು ನಮ್ಗೆ ಗೊತ್ತೇ ಇಲ್ಲ, ಇದು ಮ್ಯಾಟ್ರೇ ಗೊತ್ತಿಲ್ಲ ನಮ್ಗೆ ನಡೆದಿರೋದು ಹಿಂಗೆ. ಅಲ್ಲ, ಈಗ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಇರೋದು ಏನಂದ್ರೆ ಮೇಡಮ್, ಈಗ ನಿಮಗೆ ನಿಮ್ಮ ಇಲ್ಲಿನ ವಸ್ತುಸ್ಥಿತಿ ನಿಮಗೆ ಗೊತ್ತು. ನಾವು ಮೀಡಿಯಾದಲ್ಲಿರೋರು ಕೂಡ ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲಿಂದ ಬರೋ ರಿಪೋರ್ಟ್ಸ್ ಅನ್ನ ನಾವು ಹೇಳ್ತೀವಿ. ಮತ್ತು ರಾಜ್ಯದ ಜನ ಕೂಡ ದೂರದಿಂದ ಮಾಧ್ಯಮಗಳಲ್ಲಿ ನೋಡಿ ಏನಾಗ್ತಾ ಇದೆ ಅಂತ ತಿಳ್ಕೊತಾರೆ. ಎಂದೂ ಆಗಿಲ್ಲ, ಇದೇ ಮೊದಲನೇ ಸರಿ ಆಗಿರೋದು ಅಂತ ಎಲ್ಲ ಭಾಷಣ ಹೊಡಿತಾ ಇದ್ದಾರೆ. ಬಟ್ ಪ್ರತಿ ವರ್ಷನೂ ಹಿಂಗೆ ನಡೆಯುತ್ತೆ ಅಂತ ನೀವ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಭಾರಿ ಆಶ್ಚರ್ಯ ಆಗ್ತದೆ. ಅದೇ ಏನಾಗಿದೆ ಅಂತ ಹೇಳಿದ್ರೆ, ಇದು ಪ್ರತಿ ವರ್ಷ ಆಗ್ತಾ ಇತ್ತು. ಒಂದ್ ಸಣ್ಣ ಪುಟ್ಟ ಘಟನೆಗಳಾಗ್ತಾ ಇತ್ತು ಅಷ್ಟೇನೆ. ಯಾಕೆಂದ್ರೆ ಅವ್ರು ಹೇಳ್ದಾಗೆ ನಾವು ಕೇಳ್ತಾ ಇದ್ವಿ. ಡಿಜೆ ಆಫ್ ಮಾಡು ಅಂದ್ರೆ ಡಿಜೆ ಆಫ್ ಮಾಡ್ತಿದ್ವಿ, ಡಾನ್ಸ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿಂದ ಮುಂದೆ ಪಾಸ್ ಆದ್ಮೇಲೆ ನಾವ್ ಅವೆಲ್ಲ ಅವ್ರು ಹೇಳ್ದಾಗೆನೆ ನಾವು ಕೇಳ್ತಾ ಇದ್ವಿ. ಹಾಗಾಗಿ ಈ ಘಟನೆ ದೊಡ್ಡದಾಗಿ ಎಲ್ಲೂ ಬಿಂಬಿಸಿಲ್ಲ. ಸದ್ಯಕ್ಕೆ ಕಲ್ಲು ತೂರಾಟ ಆಗಿರೋದು, ಪೊರ್ಕೆ ತೂರಾಟ ಆಗಿರೋದೆಲ್ಲ ಇದೇ ಮೊದಲನೇ ಸಲಿನೇ ಆಗಿರುವಂತ ಘಟನೆ.